ನಾವ್ ಅಪ್ಪಗೆ ಮಗಳಂದ್ರೆ ಎಷ್ಟು ಇಷ್ಟ ಅಂದ್ರೆ ಕಾಸಿಲ್ಲ ಅಂದ್ರೂ ಪ್ರೈವೇಟ್ ಕಾಲೇಜ್ ಸೇರ್ಸಕ್ ಕರ್ಕೊಂಡ್ ಬಂದವ್ರೆ. ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಮೇಡಮ್ ಸ್ವೀಟ್ ಆಗಿ ಮಾತಾಡಿಸಿ ಸ್ವೀಟ್ ಆಗಿರೋ ಚಾಕ್ಲೇಟ್ ಕೊಟ್ರು. ಚಾಕ್ಲೇಟ್ ಏನಕ್ಕೆ ಕೊಟ್ರು ಅಂದ್ರೆ ಸ್ವೀಟ್ ಆಗಿ ಫೀಸ್ ಕಟ್ಲಿ ಅಂತ. ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಿ ಇನ್ನೇನ್ ಫೀಸ್ ಕೊಟ್ಟಾಗ ಹೋಗೋಣ ಅಂದ್ರೆ ಈಗ ಲಂಚ್ ಟೈಮ್ ನಿಮ್ಗೂ ಲಂಚ್ ಪ್ರೊವೈಡ್ ಮಾಡ್ತಾರೆ ತಿನ್ಕೊಂಡ್ ಬನ್ನಿ ಅಂದ್ರು. ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡ್ತಾ ಇದ್ರು. ಹಂಗೆ ನಾವು ಅಪ್ಪ ಹೋಗಿ ಫೀಸ್ ಕಟ್ಬಿಟ್ಟು ಬಂದ್ರು. ಇವಾಗ ಇವ್ರು ಕೊಟ್ಟಿರೋ ಚಾಕ್ಲೇಟ್ ಎತ್ಕೊಂಡೋಗಿ ನಾವು ಅಮ್ಮ ಕೊಡ್ಬೇಕು. ಇಲ್ಲಿ ನನ್ನ ತಂಗಿಗೆ ರೇಗಿಸ್ತಾ ಇದ್ದೆ, ನೀನ್ ಎಷ್ಟೋದ್ರು ಲಾಸ್ಟ್ ಪಾತ್ರೆ ಉಜ್ಜೋದೆ ಅಂತ. ಲಾಸ್ಟ್ ಅವ್ರು ಕಾಲೇಜ್ಗೆ ಒಂದ್ ಬಾಯ್ ಹೇಳಿ ಮನೆ ಹತ್ರ ಬಂದ್ವಿ. ಅವ್ರು ಅಲ್ಲಿ ಕೊಟ್ಟಿದ್ ಚಾಕ್ಲೇಟ್ ಇಲ್ಲಿ ನಾವು ಅಮ್ಮ ಕೊಟ್ಟಿ. ಹಂಗೆ ನಮ್ ಫ್ರೆಂಡ್ ಎಲ್ಲ ಆಚೆ ಹೋಗ್ಬೇಕು ಅಂದ. ವೈಟ್ ಶರ್ಟ್ ಹಾಕೊಂಡು ಆಚೆ ಬಂದ್ರೆ ಪ್ಲೇನೇ ಕ್ಯಾನ್ಸಲ್ ಮಾಡ್ಬಿಡೋದ. ಹಂಗೆ ಮನೆ ಹತ್ರ ಬಂದ್ರೆ ನನ್ನ ತಂಗಿ ಏನೋ ಹೇಳ್ತಾ ಇದ್ಲು, ವಿಡಿಯೋ ಬಿಡ್ಬೇಡ ಅಣ್ಣ, ಡೈಲಿ ಬಿಡು. ನನ್ನ ತಂಗಿ ಈ ತರ ಹೇಳ್ತಾವಳೆ ಅಂದ್ರೆ 100 days ಚಾಲೆಂಜ್ ತಗೊಂಡ್ ವಿಡಿಯೋ ಮಾಡ್ಬೇಕು ಅನಿಸ್ತಿದೆ. ಆದ್ರೆ ಹಂಗೆ ತಿಂದೆ ಮಲ್ಕೊಂಡೆ ಎದ್ದೊಳ್ದೆ ಆತರ ವಿಡಿಯೋಸ್ ಮಾಡೋದಕ್ಕಿಂತ ಆಚೆ ಸುತ್ತಾಡೋ ವಿಡಿಯೋಸ್ ಮಾಡ್ಬೇಕಂದ್ರೆ ಇಷ್ಟ. ಅದಕ್ಕೆ ಸುತ್ತಾಡೋಕ್ ನಮ್ ಫ್ರೆಂಡ್ ಅವ್ರ ಹತ್ರ ಬಂದೆ. ಇಲ್ಲಿ ಒಂದ್ ಬ್ಯಾಟ್ ಇಟ್ಕೊಂಡು ರೆಡಿ ಆಗವನೆ ಕ್ರಿಕೆಟ್ ಆಡೋಕೆ. 2 ಮ್ಯಾಚ್ ಕ್ರಿಕೆಟ್ ಆಡ್ಕೊಂಡು ಎಲ್ರು ಕ್ರಿಕೆಟ್ ಆಡ್ತಾ ಇದ್ರೆ ಇವನೇನ್ ಮಾಡ್ತಾವ್ ನೋಡಿ. ಇವ್ರಿಗೆಲ್ಲ ಫೋನ್ ಕೊಡ್ಸಿ ತಪ್ಪು ಮಾಡ್ತೀರಾ ಮತ್ತೆ. ಅದೇ ಬೇಟೋ ಬಾಲೋ ಕೊಡ್ಸಿದ್ರೆ ನಮ್ ಜೊತೆ ಆಡ್ಕೊಂಡಿರ್ತಾ ಇದ್ದ. ಇವಾಗ ನೇರಳೆ ಹಣ್ಣು ಸೀಸನ್ ಇರೋದ್ರಿಂದ ನೇರಳೆ ಹಣ್ಣು ತಿಂತಾ ಇದೀವಿ. ಎಲ್ಲಾದ್ರೂ ಆಚೆ ಬಂದ್ರೆ ಮನೇಲಿ 5 ನಿಮಿಷಕ್ಕೆ 5 ಸರಿ ಫೋನ್ ಮಾಡ್ತಾರೆ. ಅದಕ್ಕೆ ಮನೆ ಹತ್ರ ಬಂದೆ. ಎಷ್ಟ್ ದಿನ ಅಂತ ಫಾಲೋ ಮಾಡಿದೆ ವಿಡಿಯೋ ನೋಡ್ತೀರಾ, ಒಂದ್ ಫಾಲೋ ಮಾಡಿ.